ಫ್ರೆಂಡ್ಸ್ ನಮಸ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ನಿಮಗೆ. ಇಲ್ಲಿ ದೂರದಲ್ಲಿ ಅಲ್ಲಿ ಒಂದು ನಾಯಿ ಮರಿ ಕರೆದ ತಕ್ಷಣ ಓಡಿ ಬರೋದು, ಅದು ಇವಾಗ ಮರಿ ಹಾಕೋ ಸ್ಟೇಜಲ್ಲಿದೆ ಅಂತ ಹೇಳಿ ನಾನು ಇಲ್ಲಿ ನಿಂತ್ಕೊಂಡು ಕೂಗ್ತಾ ಇದ್ದೆ. ಅದು ಬಂದು ಊಟ ಮಾಡ್ಕೊಂಡು ಹೋಗೋದು. ಈಗ ನಾನು ಒಂದು 4-5 ಡೇಸಿಂದ ಅದು ಬಂದಿರಲಿಲ್ಲ. ನಾನು ಕರೆದಾಗೆಲ್ಲ ನನಗೆ ಗೊತ್ತಾಯಿತು ಅದು ಮರಿ ಹಾಕಿದೆಯೇನು ಅಂತ. ಬಟ್ ನಾನು ಅದ್ರ ಹತ್ರ ಹೋಗೋಕ್ಕಾಗಲಿಲ್ಲ, ತುಂಬ ದೂರ ಇದೆ, ಅದು ಒಳಗಡೆ ಇದೆ, ಅಲ್ಲಿ ಜನ ಯಾರೂ ಇರೋದಿಲ್ಲ ಅಂತ. ಬಟ್ ನೆನ್ನೆ ಸ್ವಲ್ಪ ಫ್ರೀ ಮಾಡ್ಕೊಂಡು ಹೋದೆ. ಅನ್ಫಾರ್ಚುನೇಟ್ಲಿ ನೆನ್ನೆ ನಾನು ಕ್ಯಾಮ್ರಾ ತಂದಿರಲಿಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೆ. ಬಟ್ ಅದರ ಒಂದು ಸ್ಥಿತಿ ನೋಡಿ ನನಗೆ ತುಂಬಾ ಬೇಜಾರಾಯಿತು. ಅದು ಒಂದು 5 to 6 ಮರಿಗಳನ್ನ ಹಾಕಿದೆ. ಅದರಲ್ಲಿ ಅದು ಇದಕ್ಕೆ ಶಕ್ತಿ ಇಲ್ಲದೆ, ಅಂದರೆ ಈ ನಾಯಿಗೆ ಶಕ್ತಿ ಇಲ್ಲದೆ ಅದಕ್ಕೆ ಹಾಲು ಕುಡ್ಸೋಕ್ಕಾಗಿಲ್ಲ. ಅವು ಒಂದು 3-4 ಮರಿಗಳು ಅಲ್ಲೇ ಸತ್ತು ಹೋಗಿಬಿಟ್ಟಿದ್ದಾವೆ. ಇನ್ನು ಉಳಿದಿರೋ 2 ಮಾತ್ರ ತುಂಬ ಬಡಕಲಾಗ್ಬಿಟ್ಟಿದೆ. ಅದಕ್ಕೂ ಹಾಲು ಕುಡಿಸೋ ಶಕ್ತಿ ಅದಕ್ಕಿಲ್ಲ, ಯಾಕಂದರೆ ಊಟ ಇಲ್ಲ ಅದಕ್ಕೆ. ಸೊ ಮೇ ಬಿ ಜಂತು ಆಗಿರ್ಬೋದು, ಅಥವಾ ಅದಕ್ಕೆ ಈ ಕಡೆ ರೋಡಿಗೆ ಬರೋಕ್ಕೆ ಶಕ್ತಿ ಇಲ್ಲ, ಯಾರೂ ಊಟ ಹಾಕೋರಿಲ್ಲ ಅಲ್ಲಿ. ಸೊ ಅದ್ರ ಪರಿಸ್ಥಿತಿ ತುಂಬ ಹೀನಾಯವಾಗಿದೆ. ಇವತ್ತು ನೋಡೋಣ, ಅದಕ್ಕೆ ಸ್ವಲ್ಪ ಮೆಡಿಷನ್ಸ್ ತಗೊಂಡು ಹೋಗ್ತಾ ಇದ್ದೀನಿ ಅಲ್ಲಿಗೆ. ನೋಡಿ ಸ್ವಲ್ಪ ಊಟ ಹಾಕಿ ಬರಬೇಕು. ಈ ಪ್ರಾಣಿಗಳ ಇರೋವಂಥ ಶಿಕ್ಷೆ ಯಾರಿಗೂ ಇರಬಾರ್ದು. ನೋಡಿ ಯಾರೂ ಇಲ್ಲ, ಯಾರು ಇಲ್ಲದೆ ಇರೋಂಥ ಜಾಗದಲ್ಲಿ ಹೋಗಿ ಮರಿ ಹಾಕಿಬಿಡ್ತವೆ. ಪಾಪ ಅವುಗಳ ಪಾಡು ಹೇಳಬಾರ್ದು. ಬನ್ನಿ ಹೋಗೋಣ ಅದ್ರ ಹತ್ರ. ಓಹೋ, ಇವಳು ನೋಡ್ರಿ ಹೆಂಗಾಗಿದ್ದಾಳೆ, ಹೆಂಗಿದ್ಲು ಇವಳು, ಹೆಂಗಾಗಿದ್ದಾಳೆ ನೋಡ್ರಿ. ಓನಪ್ಪ ಜಾಣ ಊಟ ಮಾಡಿದೆ ಮಗಳೇ. ಓಹೋ ಆಯ್ತು, ನಾನು ಬಿಸ್ಕೂಟು ಏನೆಲ್ಲ ತಂದಿದ್ದೀನಿ, ಊಟ ಮಾಡೋಣ. ಬಾಯ್ ಕುಡಿ, ಹಾಲು ಕುಡಿ. ಹಾಲು ಕುಡಿಯಪ್ಪ. ಅಯ್ಯೋ, ನನ್ನ ಮಗಳು ಬಡಕಲಾಗ್ಬಿಟ್ಟಿದ್ದಾಳೆ ಕಣಪ್ಪ ಇವಳು. ನೋಡಿ ಹೇಗಾಗಿದ್ದಾಳೆ. ಆಯ್ತು ಜಾಣ, ತಂದಿದ್ದೀನಿ ನಿನಗೆ ಎಲ್ಲದೂ ತಂದಿದ್ದೀನಿ. ಓಕೆ ಗುಡ್ ಮಗಳೇ ನೀನು. ಇದೀಗಲೇ ಬೇಡ, ಮಾತ್ರೆ ಜೊತೆ ಎರಡು ಮರಿಗಳು ನೋಡಿ ಈಗ ತಿಂತಾ ಇದ್ದಾಳೆ ಪಾಪ. ಇವು ಜನಗಳು ಯಾರೂ ಇರಬಾರ್ದು ಅನ್ನೋ ಜಾಗದಲ್ಲಿ ಬಂದು ಹಾಕಿಬಿಡ್ತಾರೆ, ಮರಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ. ಬಟ್ ಅಲ್ಲಿ ಇಲ್ಲಿ ಎಲ್ಲಾದರೂ ಈ ಥರ ತೋಟದಲ್ಲಿ ಅಲ್ಲಿ ಇಲ್ಲಿ ಇರ್ತಾವಲ್ಲ, ಆ ಥರ ಜಾಗದಲ್ಲಿ ಬಂದು ಹಾಕಿಬಿಡ್ತಾರೆ. ನೋಡ್ರಿ ಇದು ಹೆಂಗಾಗಿದೆ. ಅಯ್ಯಯ್ಯೋ ಯಾರಪ್ಪ ಇದು. ಇದೇ ಥರ ಸೇಮ್ ಇನ್ನೂ ಒಂದು 3-4 ಮರಿಗಳು ಸತ್ತೋಗ್ಬಿಟ್ವಿ ಪಾಪ. ಇಲ್ಲೇನೂ ಇಲ್ಲದೆ ಮಲಗಿತ್ತಿದ್ದು ಈ ಜಾಗದಲ್ಲಿ. ಸೊ ನಾನು ಇಲ್ಲಿ ಇರೋರ ಹತ್ರ ಒಂದು ಚೀಲ ಇಸ್ಕೊಂಡು ಹಾಕಿ ನೋಡ್ರಿ ಅದು. ಬರೋ ಇಲ್ಲಿ ಬಾಯ್ ನೋಡ್ರಿ, ಸ್ವಲ್ಪ ಆಡು ಪಾಪ. ಓಹೋ ಹಾಲು ಕುಡ್ದ ಅಮ್ಮನ ಹತ್ರ ಹಾಲು ಕುಡ್ದ. ಓಕೆ ಜಾಣ. ಅಯ್ಯಯ್ಯೋ ಅಕ್ಕ